ಉಳಿಸದನೀಗಿಲ ಯೋಗಿ ಲೋಕಕ್ಕೆ ಅನ್ನವು ನೀಡುವನು ಯಾರು ಅರಿಯದನೀಗಿಲ ಯೋಗಿ ಲೋಕಕ್ಕೆ ಅನ್ನವು ನೀಡುವನು ಹೆಸರನ್ನು ಬಯಸಿ ಎಂದು ಸುಖ ಕೇಳಿ ಕುಡಿಯುವನು ನೇಗಿಲ ಕೊಡಲು ಅಡಗಿದ ಧರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ಅಯ್ಯೋ ದೇವರೇ, ಯಾಕಪ್ಪ ನಮ್ಮನ್ನು ರೈತನಾಗಿ ಹುಟ್ಟಿಸಿದ್ದೀಯೋ? ಸತತ ಬರಗಾಲದಿಂದ ಕಂಗೆಟ್ಟಿರುವ ಈ ರೈತರ ಗೋಳನ್ನು ಕೇಳುವರಿಲ್ಲ ಈ ಜಗದಲ್ಲಿ. ಪ್ರತಿ ವರ್ಷವೂ ಬಗಪಕ್ಷಿಯಂತೆ ಬೆಳೆಯನ್ನು ಕಾಯುವಂತಾಯಿತು ಈ ರೈತನ ಹಣೆ ಬರ. ಕಾಳು ಹಿಡಿಯುವ ಸಮಯದಲ್ಲಿ ಮಳೆ ಬಾರದೆ ಬೆಳೆಗಳು ಬತ್ತಿ ಹೋಗಿವೆ. ಇದನ್ನು ನೋಡಿದರೆ ಆತ್ಮಹತ್ಯೆ ದಾರಿ ಒಂದೇ ಅಂತ ಕಾಣುತ್ತೆ. ನಿಲ್ಲು. ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಮುಂಚೆ ನಿನ್ನ ಹೆಂಡತಿ ಮಕ್ಕಳ ಬಗ್ಗೆ ಕಿಂಚಿತ್ತಾದರೂ ವಿಚಾರಿಸಿದೀಯಾ? ವಿಚಾರಿಸುತ್ತ ಕುಳಿತರೆ ಕರುಣೆ ಇಲ್ಲದ ಕಟುಕರು ನೀಡುವ ಚಿತ್ರ ಹಿಂಸೆಯನ್ನು ತಾಳಿಕೊಂಡು ಸುಮ್ಮನಿರುತ್ತೀಯ? ಹೌದು, ಅಷ್ಟಕ್ಕೂ ಇದನ್ನು ಕೇಳ್ತಿದ್ದೀಯಲ್ಲ, ಯಾರಪ್ಪ ನೀನು? ನಾನು ನಿನ್ನ ಹಾಗೆ ಸಾಲದ ಸುಳಿಯಲ್ಲಿ ಸತ್ತ ರೈತನ ದುರ್ದೈವಿ ಮಗನಪ್ಪ. ನಾನು ಸಣ್ಣವನಿರುವಾಗಲೇ ನಮ್ಮಪ್ಪ ಬೀಜ ಗೊಬ್ಬರಕ್ಕೆ ಸಾಲ ಮಾಡಿದರಂತೆ. ಚಿತ್ರ ಹಿಂಸೆಯನ್ನು ತಾಳಲಾಗದೆ ಆತ್ಮಹತ್ಯೆ ಮಾಡಿಕೊಂಡರಪ್ಪ, ಆತ್ಮಹತ್ಯೆ ಮಾಡಿಕೊಂಡ. ಆದರೆ ಏನು ತಾಯಿ ಕೂಲಿ ನಾಲಿ ಮಾಡಿ ನನ್ನನ್ನು ಸಾಕಿದ್ದರಪ್ಪ, ಸಾಕಿದ್ದಳು. ಆದರೆ ಅವಳಿಗೆ ಕೊನೆಗೂ ಒಂದು ಕೂಲಿಲ್ಲದೆ ಪ್ರಾಣ ಅಂದಿನಿಂದ ಈ ಭಾರ್ಗವನಿಗೆ ಹಾಕಿದ ಸೇರಿನ ಗಿರಿ ಶ್ರೀಮಂತರದ ಸುತ್ತು ಹಾಕುತ್ತಿದೆ. ಸರಕಾರದ ವಿರುದ್ಧ ಕಾಲ ಓದುತ್ತಿರುವನು ಈ ಭಾರ್ಗವ. ದಶಕಗಳು ಬೆಳೆದರೂ ರೈತರ ಸಾವಿಗೆ ಕೊನೆ ಇಲ್ಲದಂತಾಗಿದೆ. ಈ ಕರುಣೆ ಇಲ್ಲದ ಸಮಾಜಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಏನು? ನೀನು ಏನು ಕೆಲಸ ಮಾಡಿಕೊಂಡಿದ್ದೀಯಪ್ಪ? ಕೆಲಸ ಸರಕಾರದ ಹಣವನ್ನು ತಂದು ತೇಗುತ್ತಿರುವ ಶ್ರೀಮಂತರನ್ನು ಹಾಗೂ ಬಡವರ ಹೊರ ತಿನ್ನುವ ಭ್ರಷ್ಟಾಧಿಕಾರಿಗಳನ್ನು ಮೆಟ್ಟಿ ನಿಂತು ಅವರು ಗಳಿಸಿರುವ ಸಂಪತ್ತನ್ನು ಅಪಹರಿಸಿ ಬಡವರಿಗೆ ಹಂಚುವುದೇ ನನ್ನ ಕಾಯಕದ ಕೆಲಸವಪ್ಪ, ಕಾಯಕದ ಕೆಲಸ. ಭಾರ್ಗವ, ಇದನ್ನೆಲ್ಲ ಮಾಡುವುದು ಕಾನೂನಿನ ದೃಷ್ಟಿಯಲ್ಲಿ ತಪ್ಪಲ್ಲವೇ? ತಪ್ಪು. ದೊಡ್ಡ ದೊಡ್ಡ ಕಂಪನಿಗಳು ಕೋಟಿಗಟ್ಟಲೆ ಟ್ಯಾಕ್ಸ್ ಹಣವನ್ನು ಮನ್ನಾ ಮಾಡುತ್ತೆ ಈ ಬಂಡ ಸರ್ಕಾರ. ಆದರೆ ಜಗತ್ತಿಗೆ ಅನ್ನ ಹಾಕುವ ನಮ್ಮಂತ ರೈತರು ಮಾಡಿರುವ 1 ಲಕ್ಷ 50,000
ಮೋಸ ಮಾಡುತ್ತೆ ಅಂತೀಯ? ಸರ್ಕಾರ ಅಷ್ಟೇ ಅಲ್ಲಪ್ಪ, ವರ್ಷಕ್ಕೊಮ್ಮೆ ರೈತರ ತರಬೇತಿಗೋಸ್ಕರ ವಿದೇಶಿ ಪ್ರವಾಸವನ್ನು ಸರ್ಕಾರ ಮಾಡಿದರೆ ಮುಗ್ಧ ಜನರಿಗೆ ಮೋಸ ಮಾಡಿ ಆರಿಸಿ ಹೋದ ರಾಜಕಾರಣಿಗಳು ತಮ್ಮ ಕೈ ಕೆಳಗೆ ಕೆಲಸ ಮಾಡುವ ಪುಡಿ ರಾಜಕಾರಣಿಗೆ ಹಣ ಕಳಿಸಿ ಮೋಜು ಮಸ್ತಿ ಮಾಡುತ್ತಿರುವಾಗ ಇದು ಮೋಸವಲ್ಲವೇ? ಹಾಗಾದರೆ ಇದರ ವಿರುದ್ಧ ಎಲ್ಲ ರೈತರು ಒಟ್ಟಾಗಿ ಸೇರಿಕೊಂಡು ಹೋರಾಡಬೇಕು ಅಷ್ಟೇ. ಒಟ್ಟಾಗಿ ನಿಮ್ಮಂತ ಮುಗ್ಧ ಜನರು ನಂಬಿಸಿ ಗಲ್ಲಿಗೊಂದು ಊರಿಗೊಂದು ರೈತ ಸಂಘ ಮಾಡಿಕೊಂಡು ರೈತರ ಪರ ಹೋರಾಡಬೇಕಾದ ರೈತ ಸಂಘಗಳೇ ನಾಯಿಯಂತೆ ಕಚ್ಚಾದಕ್ಕೆ ಹಚ್ಚುತ್ತಿರುವಾಗ ಒಗ್ಗಟ್ಟಿಗೆಲ್ಲಿದೆಪ್ಪ ಬೆಲೆ ರೈತನ ಕುಲದಲ್ಲಿ? ಹಾಗಾದರೆ ರೈತ ಸಂಘವನ್ನು ಕಟ್ಟುವುದು ತಪ್ಪು ಅಂತೀಯ? ತಪ್ಪಲ್ಲಪ್ಪ, ಆದರೆ ರೈತ ಸಂಘವು ನೊಂದು ಬೆಂದು ರೈತರಿಗೆ ಆಶ್ರಯವಾಗುವ ಆಲ್ದಮರವಾಗಬೇಕ ವಿನಃ ರಾಜಕಾರಣಿಗಳು ಹಾಕುವ ಪುಡುಗಾಸಿಗೆ ಚೋತು ಬಿದ್ದು ರೈತ ಸಂಘದ ನಿಮ್ಮ ಗಾಳಿಗೆ ಕೂರಿ ಹೆಣ್ಣು ಹೆಂಡಕ್ಕೆ ತಮ್ಮನ್ನೇ ತಾವೇ ಮಾರಿಕೊಳ್ಳುವ ನಾಯಕರಿರುವವರೆಗೂ ಯಾವತ್ತು ರೈತ ಉದ್ಧಾರ ಆಗಲ್ಲಪ್ಪ, ಯಾವತ್ತು ರೈತ ಉದ್ಧಾರ ಆಗಲ್ಲ. ಭಾರ್ಗವ, ನೀನೊಬ್ಬ ಅಸಾಮಾನ್ಯ ವ್ಯಕ್ತಿ. ನಿನ್ನಂತವರ ಮಾತು ಕೇಳಿ ನನ್ನ ನರನಾಡಿಗೆ ರೈತರ ಕಿಚ್ಚು ಹಚ್ಚಿದ್ದೀಯ. ನೀ ಹೇಳುವ ಮಾತನ್ನು ಕೇಳಿದರೆ ಈ ಸಮಾಜದಲ್ಲಿ ಒಂದು ಅರ್ಥ ಸಿಗುತ್ತೆ. ಜಗತ್ತಿನಲ್ಲಿ ಕೃಷಿಗೆ ಯೋಗ್ಯವಾದ ಭೂ ಸಂಪತ್ತಿರುವುದು ಭಾರತದಲ್ಲಿ ಅಂತ ಇಡೀ ಜಗತ್ತೇ ಬಾಯಿ ತುಂಬಿ ಹೇಳುತ್ತೆ. ಆದರೆ ಫಲವತ್ತಾದ ಭೂಮಿಯನ್ನು ಮೋಸ ಮಾಡಿ ಗಳಿಸಿರುವುದರಿಂದ ಬಡವರ ಭೂಮಿಯನ್ನು ಪಡೆದುಕೊಂಡು ಬಂಜರ ಭೂಮಿಯನ್ನಾಗಿ ಮಾಡುತ್ತಿರುವ ಬಂಡ ರಾಜಕಾರಣ ಮೊದಲು ಪತ್ತೆ ಹಚ್ಚಿ ಕಾನೂನಿನ ಕ್ರಮ ತೆಗೆದುಕೊಳ್ಳಬೇಕು. ಆವಾಗ ಭಾರತ ದೇಶದಲ್ಲಿ ಕೃಷಿ ಉಳಿಯುತ್ತೆ. ಸತ್ಯವಾದ ಮಾತನ್ನು ಬಿಚ್ಚಿಟ್ಟಿಯಪ್ಪ. ನಿನ್ನ ಮಾತು ಕೇಳುವುದಕ್ಕೆ ಅಷ್ಟೇ ಅಲ್ಲ, ಇಲ್ಲಿ ಕುಳಿತಿರುವ ಜನರು ಸಹ ನೋಡಿ ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ. ನಾನಿನ್ನು ಬರುತ್ತೇನೆ. ನೆಮ್ಮದಿ ಇಲ್ಲದ ಬಡ ರೈತನ ಬದುಕು ಹೇಳತೀರದು. ಇದಕ್ಕಾಗಿ ನನ್ನ ಪ್ರಾಣ ಹೋದರು ರೈತನಿಗಾಗಿ ಬದುಕಿ ತೋರಿಸಿವೆಪ್ಪ, ಬದುಕಿ ತೋರಿಸಿವೆ. ದಿನಗಳು ಉರುಳುತ್ತಿವೆ ಹೊರತು ನನ್ನ ತಂಗಿಯ ಮದುವೆ ನೆರವೇರುತ್ತಿಲ್ಲ. ಇತ್ತ ನನ್ನ ಸ್ನೇಹಕ್ಕೆ ಕಟ್ಟು ಬಿದ್ದು ಮದುವೆಗೆ ಒಪ್ಪಿದ ನನ್ನ ಸ್ನೇಹಿತ ನಂದೀಶ, ಇತ್ತ ನನ್ನ ತಂಗಿ ಸಿರಿ ಸಂಪತ್ತಿಗೆ ಮನಸೋತು ಆ ಬ್ರಹ್ಮನ ಬಣ್ಣದ ಮಾತಿಗೆ ಮರಳಾಗಿ ഇരുಳು ಕಂಡ ಬಾವಿಗೆ ಹಗಲು ಬಿದ್ದಂತಾಗುತ್ತದೆ ನನ್ನ ತಂಗಿಯ ಜೀವನ. ಏನು ಮಾಡಲಿ? ಬೆಳೆದ ಹೆಣ್ಣು ಹೆಚ್ಚು ದಿನ ಮನೆಯಲ್ಲಿದ್ದರೆ ಹುಣ್ಣಾಗಿ ಕಾಡುವುದು ಗ್ಯಾರಂಟಿ. ಅದಕ್ಕಾಗಿ ಹೇಗಾದರೂ ಮಾಡಿ ಮದುವೆಗೆ ಒಪ್ಪಿಸಿ ನನ್ನ ತಲೆಯ ಮೇಲಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳಬೇಕು. ಅಣ್ಣ, ಯಾಕಮ್ಮ ಅಮೃತ, ಯಾಕೆ? ಏನಾಗುತ್ತದೆ ಹೇಳಮ್ಮ, ಹೇಳು. ಅಣ್ಣ, ನನ್ನ ಹೊಟ್ಟೆ ತಳಿಸಿದಂತಾಗಿದೆ. ನನ್ನ ತಲೆ ತಿರುಗುತ್ತಿದೆ ಅಣ್ಣ. ಅಯ್ಯೋ ಅಮ್ಮ, ನನ್ನ ಜೀವವೇ ಹೋದಂತಾಗುತ್ತದೆ. ಅಯ್ಯೋ ಅಮ್ಮ, ಅಣ್ಣ. ಹಲೋ ಡಾಕ್ಟರ್, ನಾನು PS
ಎಸ್ ಜಗದೀಶ್ ಮಾತನಾಡುವುದು. ಬೇಗ ಬನ್ನಿ ಡಾಕ್ಟರ್, ನನ್ನ ತಂಗಿಗೆ ಬಹಳ ಸೀರಿಯಸ್. ಕೂಲ್ ಕೂಲ್ ಮಿಸ್ಟರ್ ಜಗದೀಶ್, ಕೂಲ್. ಬನ್ನಿ ಡಾಕ್ಟರ್, ನನ್ನ ತಂಗಿಗೆ ಬಹಳ ಸೀರಿಯಸ್. ಏನಾಗಿದೆ ಅಂತ ನೋಡಿ ಡಾಕ್ಟರ್. ಕೂಲ್ ಡೌನ್ ಮಿಸ್ಟರ್ ಜಗದೀಶ್, ನೋಡ್ತಾ ಇದ್ದೀನಿ. ಹಾ ನೋಡಿ ಜಗದೀಶ್, ಭಯ ಪಡುವಂತದ್ದು ಏನೂ ಇಲ್ಲ. ಕೂಲ್ ಡೌನ್ ಮಿಸ್ಟರ್ ಜಗದೀಶ್, ಕೂಲ್ ಡೌನ್. ಅಂದರೆ ಏನಾಗಿದೆ ಡಾಕ್ಟರ್ ನನ್ನ ತಂಗಿಗೆ? ಏನಿಲ್ಲ ಜಗದೀಶ್, ಯು ಆರ್ ಎ ಕಂಗ್ರಾಚ್ಯುಲೇಷನ್ಸ್. ನಿಮ್ಮ ತಂಗಿ ತಾಯಿಯಾಗುತ್ತಿದ್ದಾಳೆ ಅಷ್ಟೇ. ಡಾಕ್ಟರ್, ಏನು ನನ್ನ ತಂಗಿ ತಾಯಿಯಾಗುತ್ತಿದ್ದಾಳೆ? ಡಾಕ್ಟರ್ ಡಾಕ್ಟರ್, ಅವಳಿಗೆ ಇನ್ನು ಮದುವೆನೇ ಆಗಿಲ್ಲ ಡಾಕ್ಟರ್, ಮದುವೆನೇ ಆಗಿಲ್ಲ. ನೋಡಿ ಮಿಸ್ಟರ್, ಮಕ್ಕಳಾಗಲಿಕ್ಕೆ ಮದುವೆನೇ ಆಗಬೇಕಂತ ಏನಿಲ್ಲ. ಗಂಡು ಹೆಣ್ಣು ಎರಡು ಮಿಲನ ಹೊಂದಿದರೆ ಸಾಕು. ಗರ್ಭದಲ್ಲಿರುವ ಪಿಂಡಕ್ಕೆ ಗಂಡನ ಯಾರು ಅಂತ ನೀವೇ ನಿಮ್ಮ ತಂಗಿಯನ್ನು ಕೇಳಿ ಗೊತ್ತಾಗುತ್ತದೆ. ಹಾ, ನಾನಿನ್ನು ಬರುತ್ತೇನೆ. ಅಮೃತ, ಅಕ್ಕರೆಯಿಂದ ತುತ್ತು ಕೊಟ್ಟು ಬೆಳೆಸಿದ ನಿನ್ನಣ್ಣನಿಗೆ ಕೊಟ್ಟ ಮರ್ಯಾದೆ ಇದೇನಮ್ಮ? ತಾಳಿ ಇಲ್ಲದೆ ತಾಯಿಯಾದಳು ನನ್ನ ತಂಗಿ. ಅಣ್ಣ, ನಾನು ನಿನ್ನ ಮರ್ಯಾದೆ ಹೋಗುವಂತ ತಪ್ಪು ಕೆಲಸ ನಾನೇನು ಮಾಡಿಲ್ಲ. ನನ್ನ ನಂಬು ಅಣ್ಣ, ನಂಬು. ನಂಬಿಕೆ? ಅಮೃತ, ನೀರಿನಲ್ಲಿರುವ ಪ್ರತಿಬಿಂಬವನ್ನು ನೋಡಿ ನೀರೇ ನಗುತ್ತಿದೆ ಎಂದು ಭ್ರಮಿಸಿದ ಹುಚ್ಚ ನಾನಾದೆ. ಅಮೃತ, ತಾಯಿ ಇಲ್ಲದ ಮಗಳು ಪ್ರೀತಿಯಿಂದ ಸಾಕಿದ ನಿನ್ನಣ್ಣನಿಗೆ ಕೊಟ್ಟ ಕಾಣಿಕೆ ಇದೇನಮ್ಮ? ತಾಳಿ ಇಲ್ಲದ ತಾಯಿಯಾದಳು ನನ್ನ ತಂಗಿ. ಅಮೃತ, ಹೆಚ್ಚಿಗೆ ಮಾತನಾಡದೆ. ಪಾಪದ ಪಿಂಡ ಹೊತ್ತ ನಿನ್ನಂತ ಕುಲಗಟ್ಟವರಿಗೆ ಈ ಮನೆಯಲ್ಲಿ ಜಾಗವಿಲ್ಲ. ಹೊರಟು ಹೋಗು ಇಲ್ಲಿಂದ. ಅಣ್ಣ, ನಿನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೀನಿ. ನಿಮ್ಮ ತಂಗಿ ನೀನು ತಿಳಿದುಕೊಂಡ ಹಾಗೆ ಕಾಲು ಜಾರದ ಜಾರನೆ ಅಲ್ಲ, ನಾ ಜಾರನೆ ಅಲ್ಲ. ಅಮೃತ, ಅಣ್ಣ ನಂಬಣ್ಣ, ನನ್ನ ಮಾತನ್ನು ನಂಬು. ಅಮೃತ, ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಜಗತ್ತಿಗೆ ಗೊತ್ತಾಗಲ್ಲ ತಿಳಿದುಕೊಳ್ಳುವಷ್ಟು ಮೂರ್ಖನಲ್ಲಮ್ಮ ಈ ನಿನ್ನಣ್ಣ. ಯಾವ ಸಮಾಜದ ಮುಂದೆ ತಲೆ ಎತ್ತಿ ಬಾಳಬೇಕೆಂದುಕೊಂಡಿದ್ದೆನು, ಅದೇ ಸಮಾಜದ ಮುಂದೆ ನಿನ್ನಣ್ಣನ ಮಾನ ಮರ್ಯಾದೆ ಎಲ್ಲ ಮಣ್ಣು ಪಾಲು ಮಾಡಿಬಿಟ್ಟೆ. ನನ್ನ ಕಣ್ಣ ಮುಂದೆ ನಿಲ್ಲಬೇಡ, ಹೊರಟು ಹೋಗು ಇಲ್ಲಿಂದ. ಇದಕ್ಕೆ ಕಾರಣನಾದವನ ಹತ್ತಿರ. ಅಣ್ಣ, ಒಡ ಹುಟ್ಟಿದ ಈ ನಿನ್ನ ತಂಗಿಯನ್ನು ಈ ಮನೆಯಿಂದ ಹೊರಗೆ ಹಾಕಿದ್ರೆ ನನಗ್ಯಾರನ್ನ ಗತಿ, ನನಗ್ಯಾರು ಗತಿ? ನನ್ನಂತ ಹೆಣ್ಣಿಗೆ ಇನ್ನು ಮುಂದೆ ನನ್ನನ್ನು ಯಾರು ನೋಡಿಕೊಳ್ಳುತ್ತಾರಣ್ಣ? ದಾರಿ ತಪ್ಪಿದ ಹೆಣ್ಣಿಗೆ ಯಾವ ದಾರಿಯಾದರೇನು? ಕಂಡವರ ಜೊತೆ ಚಕ್ಕಂದ ಓಡುವಾಗ ತಿಳಿಯಬೇಕಿತ್ತು ನನಗೂ ಒಬ್ಬ ಒಡ ಹುಟ್ಟಿದ ಅಣ್ಣನಿರುವನೆಂದು. ನೋಡಮ್ಮ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿದರೆ ಫಲವೇನು? ನಿನ್ನಿಚ್ಛೆಯಂತೆ ನಿನಗೆ ಮೋಸ ಮಾಡಿದ ನೀಚನ ಹತ್ತಿರ ಅಂಗಲಾಚಿ ಬೇಡಿಕೋ, ನನ್ನ ಆಸರೆ ಆಗುವಂತ. ಅಣ್ಣ, ತಾಳ್ಮೆಯಿಂದ ನಿನ್ನ ತಂಗಿಯ ಮಾತನ್ನು ಸ್ವಲ್ಪ ಕೇಳು. ತಾಳಿ ಇಲ್ಲದೆ ತಾಯಿ ಆಗುವಂತ ತಪ್ಪು ಕೆಲಸ ನಾನು ಮಾಡಿಲ್ಲ. ಅಮೃತ, ನಾನು ತಾಳ್ಮೆಯಿಂದ ಹೇಳುತ್ತಿರುವೆ. ತಾಳ ತಪ್ಪಿದ ಹೆಣ್ಣು ತಳ ಇಲ್ಲದ ಕೊಡ
ಮಸಣಕ್ಕೆ ಹೋದ ಹೆಣ ಯಾವತ್ತು ಉಪಯೋಗಕ್ಕೆ ಬರಲ್ಲ ಅಂತ ಅರ್ಥ ಮಾಡಿಕೋ. ಪಾಪದ ಗರ್ಭ ಹೊತ್ತ ನಿನ್ನಂತವಳಿಗೆ ಈ ಮನೆಯಲ್ಲಿ ಜಾಗ ಕೊಟ್ಟರೆ ನನಗೆ ಅವಮಾನ. ಆ ಹೊರಟು ಹೋಗು. ಯಾಕೋ ಜಗದೀಶ್, ಏನಾಗಿದೆ ನಿನಗೆ? ಏನು ನಡೀತಾ ಇದೆ ಈ ಮನೆಯಲ್ಲಿ? ಬಾ ನಂದೀಶ ಬಾ. ನನ್ನ ತಂಗಿ ಹಾಲು ಕುಡಿಯುವ ಹಂಸ ಪಕ್ಷಿ ಎಂದುಕೊಂಡಿದ್ದೆ, ಆದರೆ ಇವಳು ಹಾಲನ್ನು ಕುಡಿದು ವಿಷವನ್ನು ಕಕ್ಕುವ ವಿಷ ಸರ್ಪ ಅಂತ ಗೊತ್ತಾಗಲಿಲ್ಲ ಕಡು, ಗೊತ್ತಾಗಲಿಲ್ಲ. ಜಗದೀಶ, ವಿಷ ಕಕ್ಕುವಂತ ತಪ್ಪು ನಿನ್ನ ತಂಗಿ ಮಾಡಿರುವುದಾದರೂ ಏನು? ನಂದೀಶ ನಂದೀಶ, ತಪ್ಪುಗಳ ಸರಮಾಲೆಯನ್ನೇ ಹೆಣೆದು ತತ್ತರಿಸಿ ಹೋಗುವಂತೆ ಮಾಡಿರುವಳು ಈ ನನ್ನ ಒಡ ಹುಟ್ಟಿದ ಈ ಅಣ್ಣನ ಒಡಲವನ್ನು, ಈ ನನ್ನ ಒಡ ಹುಟ್ಟಿದ ತಂಗಿ. ಅಂದರೆ ನಿನ್ನ ಮಾತಿನ ಅರ್ಥ? ಬಂಗಾರದಂತ ನಿನ್ನ ಗೆಳೆತನಕ್ಕೆ ಅಪರಂಜಿ ಅಂತ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಬೇಕೆಂದುಕೊಂಡಿದ್ದೆ, ಆದರೆ ಇವಳು ಯಾವನ ಜೊತೆ ಚಕ್ಕಂದವಾಡಿ ಮಡಿಲು ತುಂಬಿಕೊಂಡು ಬಂದಿರುವ ಮಾಲಗೇಡಿ ಇವಳು. ಅಣ್ಣ, ಇಲ್ಲ ಇಲ್ಲ ಇಲ್ಲ, ಈ ನಿನ್ನ ತಂಗಿ ಯಾವ ತಪ್ಪು ಮಾಡಿಲ್ಲ, ನಾ ಮಾಡಿಲ್ಲ. ಹಾಗಾದರೆ ನೀನು ಹೊತ್ತು ತಂದಿರುವ ಈ ಪಾಪದ ಗರ್ಭಕ್ಕೆ ಪತಿ ಯಾರು? ಅಮೃತ, ಬೆಂಕಿ ಇದ್ದಾಗ ಮಾತ್ರ ಹೊಗೆ ಆಡಲಿಕ್ಕೆ ಸಾಧ್ಯ. ನಾನು ಮೊದಲೇ ಹೇಳಿದ್ದೆ, ದುಷ್ಟರ ಸಂಘ ಹೆಜ್ಜೇನು ಇದ್ದಂತೆ, ದೂರದಿಂದ ನೋಡಿ ಖುಷಿ ಪಡಬೇಕೇ ವಿನಃ ಹತ್ತಿರ ಹೋಗಬಾರದು ಅಂತ. ಅಣ್ಣ, ನಿನಗೆ ಕೈ ಮುಗಿದು ಕೇಳುತ್ತೀನಿ, ನಾನು ಅವರ ಜೊತೆ ಸಲಿಗೆಯಿಂದ ಇದ್ದೇ ಹೊರತು ಸಂಬಂಧ ಬೆಳೆಸಿ ಹರಿಸಿ ಹೋಗಿಲ್ಲ ನನ್ನ ಬಾಳು. ಅಣ್ಣ, ಇದರಲ್ಲೇನೋ ಮೋಸವಿದೆ, ನಂಬು ಅಣ್ಣ ಈ ನಿನ್ನ ತಂಗಿಯೇನು. ಯಾಕೆಂದ್ರೆ ನಾನೊಬ್ಬಳು ಪಾಪವಿಲ್ಲದ ಹೆಣ್ಣು. ಅಮೃತ, ಅಂಗೈಯಲ್ಲಿರುವ ಹುಣ್ಣಿಗೆ ಕನ್ನಡಿಬೇಕೆ? ಅದಕ್ಕೆ ಹೇಳಿರುವರು ಹಿರಿಯರು, ಅಂಕೆ ಇಲ್ಲದ ಹೆಣ್ಣು ಲಗಾಮು ಇಲ್ಲದ ಕುದುರೆ, ಎರಡು ಒಂದೇ ಅಂತ. ನಂದೀಶ, ತಾಯಿ ಇಲ್ಲದ ತಪ್ಪಲಿ ಅಂತ ಪ್ರೀತಿಯಿಂದ ಸಾಕಿದ ನನಗೆ ಅದಕ್ಕೆ ಪ್ರತಿಫಲವಾಗಿ ಇವತ್ತು ನನ್ನ ತಂಗಿ ನನ್ನ ಮಾನ ಮರ್ಯಾದೆಯನ್ನು ಎಲ್ಲ ಮಣ್ಣು ಪಾಲು ಮಾಡಿಬಿಟ್ಟಳು. ಅಷ್ಟೇ ಯಾಕೆ, ನಿನ್ನಂತ ಧರ್ಮವಂತ ಸ್ನೇಹಿತನಿಗೆ ನಾಯಿ ಮುಟ್ಟಿದ ಮಡಿಕೆಯನ್ನು ಕೊಟ್ಟು ಸ್ನೇಹಕ್ಕೆ ಕಳಂಕ ತೊಟ್ಟುವ ನೀಚ ನಾನಾಗಲಾರೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನಂದೀಶ, ಕ್ಷಮಿಸಿಬಿಡು. ಸಮಾಧಾನ ಮಾಡಿಕೋ ಜಗದೀಶ್, ಸಮಾಧಾನ ಮಾಡಿಕೋ. ಅಮೃತ, ನಾನು ನಿನಗೆ ಅಂದೇ ಹೇಳಿದ್ದೆ, ವಿಷ ಸರ್ಪ ವಿಷ ಕಾರುವ ಮುನ್ನ ಎಚ್ಚೆತ್ತುಕೋ ಎಂದು. ಹೌದು ನಂದೀಶ, ಹೌದು ನಂದೀಶ, ಆ ಬ್ರಹ್ಮನ ತೋಳ ತಕ್ಕಿಯಲ್ಲಿ ಹಳಸಿ ಹೋದ ಅನ್ನಕ್ಕೆ ಸಮ. ತಿನ್ನಲೆಕ್ಕೂ ಬಾರದೆ ನಾಯಿಗೆ ಹಾಕಲಿಕ್ಕೆ ಮಾತ್ರ ಮೀಸಲು ಇವಳು. ಅಮೃತ, ಮೊದಲು ಇಲ್ಲಿಂದ ಹೊರಟು ಹೋಗು, ನನ್ನ ಕಣ್ಣ ಮುಂದೆ ನಿಲ್ಲಬೇಡ. ಅಣ್ಣ ಅಣ್ಣ, ಅಂತ ಶ್ರೀರಾಮಚಂದ್ರನೇ ತನ್ನ ಹೆಂಡತಿಯ ಮೇಲೆ ಸಂಶಯ ಪಟ್ಟನಂದ ಮೇಲೆ ಈ ಕಲಿಯುಗದಲ್ಲಿ ನಿನ್ನ ತಂಗಿಯ ಮೇಲೆ ಸಂಶಯ ಪಡುವುದರಲ್ಲಿ ಯಾವ ತಪ್ಪು ಇಲ್ಲಣ್ಣ, ಯಾವ ತಪ್ಪು ಇಲ್ಲ. ಕರುಳ ಬಳ್ಳಿ ಹಂಚಿಕೊಂಡು ಒಂದು ಅಣ್ಣನಿಗೆ ಬೇಡವಾದ ಮೇಲೆ ನಾನೇಕೆ ಈ ಮನೆಯಲ್ಲಿ ಇರಬೇಕು? ಅಣ್ಣ, ಹೊರಟು ಹೋಗುತ್ತೀರಣ್ಣ, ಹೊರಟು ಹೋಗುತ್ತೀನಿ, ನನಗೆ ಆಶೀರ್ವಾದ ಮಾಡು. ನಿಲ್ಲು ಅಮೃತ, ಈ ಮನೆಯ ಮರ್ಯಾದೆಯನ್ನು ಹಾಳು ಮಾಡಿದ್ದಲ್ಲದೆ ಅಣ್ಣನ ನಂಬಿಕೆಗೆ ದ್ರೋಹ ಬಗೆದು ಈ ಸಮಾಜದ ಮುಂದೆ ಹೇಗೆ ಬದುಕುವೆ? ಬದುಕಿದರು
ತಾಯಿ ಇಲ್ಲದೆ ತಾಯಿಯಾದವಳೆಂಬ ಶಬ್ದ ನಿನ್ನನ್ನು ಚುಚ್ಚಿಕೊಳ್ಳುತ್ತದೆ. ಚುಚ್ಚಿಕೊಳ್ಳುವ ಈ ಸಮಾಜದ ಮುಂದೆ ನೀ ಬದುಕಬೇಕೆಂದರೆ ನಿನ್ನಂತ ಗರ್ವದ ಹೆಣ್ಣಿಗೆ ಧರ್ಮದ ಗಂಡಾಗಿ ನಾ ಹಚ್ಚುವೆ ನಿನ್ನ ಹಣೆಗೆ ಸಿಂಧೂರವನ್ನ. ಎಂತ ಕೆಲಸ ಮಾಡಿಬಿಟ್ಟೆ. ನಿನ್ನಂತ ಧರ್ಮವಂತ ಸ್ನೇಹಿತನಿಗೆ ನಾಯಿ ಮುಟ್ಟಿದ ಮಡಿಕೆಯನ್ನು ಕೊಟ್ಟು ಸ್ನೇಹಕ್ಕೆ ಕಳಂಕ ತೊಟ್ಟುವಂತ ನೀತನಾಗಲಾರೆ. ಜಗದೀಶ, ಈ ದೇಶದಲ್ಲಿ ದಿನನಿತ್ಯ ನೂರಾರು ಹೆಣ್ಣಿನ ಮೇಲೆ ಅತ್ಯಾಚಾರಗಳು ನಡೆಯುತ್ತವೆ. ಏನು ತಿಳಿಯದ ಅತ್ಯಾಚಾರಕ್ಕ ಒಳಗಾಗುವ ಬಡ ಹೆಣ್ಣು ಮಕ್ಕಳು ಸಾಯುವುದು ಒಂದೇ ದಾರಿ ಅಂತ್ಯ. ಇಲ್ಲ ಜಗದೀಶ್, ಅವರಿಗೂ ಜೀವನವಿದೆ ಎಂದು ತೋರಿಸಿಕೊಡಬೇಕು ಈ ಸಮಾಜಕ್ಕೆ. ನಂದೀಶ, ಕಾಮುಕರು ಮಾಡುವ ಅತ್ಯಾಚಾರಕ್ಕೆ ಬಲಿಯಾದ ಹೆಣ್ಣು ಮಕ್ಕಳಿಗೆ ಬಾಳು ಕೊಡುವುದು ಹೃದಯವಂತರ ಕೆಲಸ. ಆದರೆ ಇವಳು ವಿದ್ಯಾವಂತೆ ಬುದ್ಧಿವಂತೆ ಆದರೂ ಸೋಕೆ ಮಾಡುವ ಆಶೆಗೋಸ್ಕರ ದುಡ್ಡಿದ್ದವನ ಹತ್ತಿರ ಗರ್ಭವತಿಯಾಗಿ ಬಂದಿರುವಳಲ್ಲ. ಇಂಥವಳು ಮಾಡಿದ್ದು ಸರಿಯಜ್ಞ. ಇಂಥವಳಿಗೆ ಬಾಳು ಕೊಡುವುದು ಹಾಳು ಬಾವಿಗೆ ಬೀಳುವುದು ಎರಡೂ ಒಂದೇ. ಅಣ್ಣ, ಪ್ರೀತಿಯಿಂದ ಸಾಕಿ ಬೆಳೆಸಿದ ಈ ನಿನ್ನ ತಂಗಿಗೆ, ಅಣ್ಣ ತಮ್ಮಂದಿರಿಗೆ, ನನ್ನಂತವಳು ಈ ಸಮಾಜದಲ್ಲಿ ಅಂತ ತಪ್ಪು ಕೆಲಸ ಮಾಡಬಾರದು. ಆದ್ರೆ ನನ್ನಂತವಳು ಈ ರೀತಿ ಕೆಲಸ ಮಾಡಬೇಕಾದ್ರೆ ಮುಂದೆ ಬರುವ ಹೆಣ್ಣು ಮಕ್ಕಳಿಗೆ ನೀವು ಕೆಟ್ಟ ಕೆಲಸ ಮಾಡಬೇಕಾದರೆ ಅಣ್ಣ ತಮ್ಮಂದ್ರು ತಂದೆ ತಾಯಿಗಳು ಮರ್ಯಾದೆ ಕೊಡಿ ಅಂತ ನಾನು ಸಾರಿ ಹೇಳುತ್ತೀನಿ. ಅಮೃತ, ಅರ್ಥವಾಗಿರ ಅಮೃತ, ಪ್ರತಿಯೊಬ್ಬರು ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ಆದರೆ ತಿದ್ದಿಕೊಂಡು ನಡೆದಾಗ ಮಾತ್ರ ಅವರು ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ. ನೋಡಿ, ದೇವರಂತ ನಿಮಗೆ ನಾನು ಮಾಡಬಾರ್ದ ಅವಮಾನ ಮಾಡಿದೆ. ಆದರೆ ನಾನು ನಡತೆಗೆಟ್ಟವಳು ಅಂತ ಗೊತ್ತಿದ್ರೂ ಕೂಡ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನನ್ನನ್ನು ಸಂಗಾತಿಯನ್ನಾಗಿ ಮಾಡಿಕೊಂಡ್ರಲ್ಲ. ನಾ ಮಾಡಿದ ತಪ್ಪನ್ನು ಕ್ಷಮಿಸಿ ಬಿಡಿರಿ. ಎದ್ದೇಳು ಅಮೃತ, ಎದ್ದೇಳು. ಯೌವನದಲ್ಲಿ ತಂದೆ ತಾಯಿಗಳಿಗೆ ಬೆಲೆ ಕೊಡದೆ, ಅಣ್ಣ ತಮ್ಮಂದಿರನ್ನು ಲೆಕ್ಕಿಸದೆ, ಪ್ರೀತಿಯ ಮೋಹದ ಬಲೆಯಲ್ಲಿ ಬಿದ್ದು ಓಡಿ ಹೋಗುವ ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು. ಅವರಿಗಾಗುವ ನೋವು, ಅವಮಾನ, ಸಂಕಟ ಯಾರಿಂದಲೂ ಬೆರೆಸಲಾಗದು ಅಂತ. ಆದ್ದರಿಂದ ಈ ಸಮಾಜದಲ್ಲಿರುವ ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಂಡು ನಡೆದಾಗ ಮಾತ್ರ ಹೆಣ್ಣಿನ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ, ಹುಟ್ಟಿದ ಮನೆಗೆ ಒಂದು ಹೆಸರು ಬರುತ್ತೆ. ಅಮೃತ, ಅರ್ಥವಾಗಿರಬೇಕಲ್ಲ. ನಿನ್ನಂತ ಸಹೋದರರು ಮಾಡುವ ಹೊಲಸು ಕೆಲಸದಿಂದ ನನ್ನಂತ ಅಣ್ಣಂದಿರು ತಲೆ ತಗ್ಗಿಸುವುದು. ನೋಡಮ್ಮ, ಸುಂದರದ ಹೆಣ್ಣು ಮಕ್ಕಳ ತಲೆ ಕೆಡಿಸಿ ಅವರ ಸೌಂದರ್ಯ ಸುಖವನ್ನು ಅನುಭವಿಸಿ ಕೊನೆಗೆ ಅವರನ್ನು ಕೈ ಬಿಡುವ ಚಾಂಡಾಲರು ತುಂಬಿಕೊಂಡಿರುವರಮ್ಮ ಈ ಸಮಾಜದಲ್ಲಿ. ಅದಕ್ಕೆ ಕವಿ ಗುರುರಾಜರು ಹೇಳಿರುವರು, ಎಚ್ಚರ ತಂಗಿ ಎಚ್ಚರ, ಕಾಮದ ಒತ್ತರಿರುವರು ಈ ಕಲಿಯುಗದಲ್ಲಿ ಎಚ್ಚರ ಅಂತ. ಅಣ್ಣ, ಪ್ರತ್ಯಕ್ಷ ಕಂಡ ನಮಸ್ಕಾರ ಸಾಹೇಬ್ರಿ. ನಮಸ್ಕಾರ ಸಾಹೇಬ್ರಿ. ನನ್ನ ತಂಗಿ 3 ತಿಂಗಳು ಗರ್ಭಿಣಿ ಅಂತ ಸ್ಕ್ಯಾನ್ ರಿಪೋರ್ಟ್ ಹೇಳುತ್ತೆ. ಆದ್ರೆ ಇವರು ಪಿತ್ತೆ ಹೆಚ್ಚಾಗಿ ತಲೆ ತಿರುಗಿ ಬಿದ್ದಿರಬೇಕು ಅಂತ ಗರ್ಭಿಣಿ ಅಲ್ಲ ಅಂತ ಸುಳ್ಳು ಹೇಳ್ತಿದ್ದಾನೆ. ತಪ್ಪು ಮಾಡಿದೆ ಸಾಹೇಬ್ರಿ, ತಪ್ಪು ಮಾಡಿದೆ. ಕೆಲಸದ ಟೆನ್ಷನ್ನಿನೊಳಗೆ ಇವನ ತಂಗಿ ರಿಪೋರ್ಟ್ ಅನ್ನ ನಿಮ್ಮ ತಂಗಿಗೆ ಹೇಳಿದೆ, ನಿಮ್ಮ ತಂಗಿ ರಿಪೋರ್ಟ್ ಅನ್ನ ಇವನ ತಂಗಿಗೆ ಹೇಳಿದೆ.
ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸರ್. ಅಂದರೆ ನಿಮ್ಮ ಮಾತಿನ ಅರ್ಥ? ಸರ್, ನಿಮ್ಮ ತಂಗಿ ಗರ್ಭಿಣಿ ಅಲ್ಲ, ಇವನ ತಂಗಿ ಗರ್ಭಿಣಿ. ನಿಮ್ಮ ತಂಗಿ ಪಿತ್ತ ಹೆಚ್ಚಾಗಿ ಬಿದ್ದಿದ್ದಾಳೆ ಅಷ್ಟೇ. ದಯಮಾಡಿ ನನ್ನನ್ನು ಕ್ಷಮಿಸಿಬಿಡಿ ಸರ್, ನಾವಿನ್ನು ಬರುತ್ತೇವೆ. ಅಣ್ಣ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕಂತ ಬಲ್ಲವರು ಹೇಳಿದ್ದಾರೆ. ಅಣ್ಣ, ನಾನೆಷ್ಟೇ ಬೇಡಿಕೊಂಡ್ರು ನೀವು ನನ್ನನ್ನು ನಂಬಲಿಲ್ಲ. ಈಗ್ಲಾದ್ರೂ ಗೊತ್ತಾಯ್ತಲ್ಲಣ್ಣ, ನಾ ನಡತೆ ಗೆಟ್ಟವಳು ಅಲ್ಲ ಅಂತ. ನಾನು ಮಾನವಂತರ ಮನೆ ತಂಡ ಹೆಣ್ಣು ಅಂತ ಈಗ್ಲಾದ್ರೂ ನಿಮ್ಗೆ ಗೊತ್ತಾಯ್ತಾ? ತಪ್ಪಾಯ್ತಮ್ಮ. ಮಜ್ಜಿಗೆಯಿಂದ ಕಡೆದ ಬೆಣ್ಣೆ ಬೆಂಕಿ ಕಂಡಾಗ ಕರಗುವುದು ಸಹಜವಮ್ಮ. ಅದರಂತೆ ಯೌವನಕ್ಕೆ ಬಂದ ನೀನು ದಾರಿ ತಪ್ಪಿರಬೇಕೆಂದು ತಿಳಿದುಕೊಂಡೆ. ತಪ್ಪಾಯ್ತೇನಮ್ಮ. ಹೌದು ಅಮೃತ, ಹೆಣ್ಣಿಗೆ ಜೀವನ ಮುಳ್ಳಿನ ಹಾಸಿಗೆ ಇದ್ದಂತೆ. ಅದರ ಮೇಲೆ ಬಿದ್ದ ಬಟ್ಟೆಯನ್ನು ನಿಧಾನವಾಗಿ ತೆಗೆಯಬೇಕೇ ವಿನಃ ಅವಸರ ಪಡಬಾರದು ಅಂತ ಈಗಲಾದರೂ ಗೊತ್ತಾಯ್ತಲ್ಲ. ನಾನಿನ್ನು ಬರುತ್ತೇನೆ. ಎಲ್ಲೋ ನಂದೀಶ, ಹಾಗೆ ಹೋಗುತ್ತೀಯಲ್ಲ. ಹೋಗ್ಲಿ ಬಿಡಣ್ಣ, ನಾನು ನಡತೆಗೆಟ್ಟವಳಲ್ಲ ಅಂತ ಅವ್ರಿಗೆ ಗೊತ್ತಾಯ್ತಲ್ಲ, ಮತ್ತೀಗ ನಾನು ಅವರನ್ನು ಕರೆಯಬೇಕು? ಅಂದರೆ ನಿನ್ನ ಮಾತಿನ ಅರ್ಥ ಕೆಟ್ಟಾಗ ಬೇಕು, ಒಳ್ಳೆದಿರುವಾಗ ಬೇಡ ಅಂತಾನ? ಹೌದಣ್ಣ, ಈ ನಿನ್ನ ಸ್ನೇಹಿತ ನಾನು ಕೆಟ್ಟವಳು ಅಂತ ನನಗೆ ಗೊತ್ತಿದ್ದರು ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನನ್ನನ್ನು ಸಂಗಾತಿಯನ್ನಾಗಿ ಮಾಡಿಸಿಕೊಂಡ್ರು. ಇಂಥ ಮಹಾತ್ಮ ಈ ಮನೆಯಲ್ಲಿರುವುದಕ್ಕಿಂತ ನಾನೇ ಅವರಿಗೆ ತಕ್ಕ ಹೆಂಡತಿಯಾಗಿ ಅವರ ಮನೆಯಲ್ಲಿ ಅವರ ಜೊತೆ ಹೊಂದಿಕೊಂಡು ಬಾಳುತ್ತೀನಣ್ಣ. ನನ್ನ ತಂಗಿಯ ಜನ್ಮ ಸಾರ್ಥಕವಾಯ್ತು. ನಂದೀಶ, ಅಮೃತ, ಇಂಥ ಖುಷಿಯಲ್ಲಿ ನಾನೇ ನನ್ನ ಕೈಯಾರೆ ಸಿಹಿ ಮಾಡಿವೆ. ನೀವು ಅಲ್ಲಿವರೆಗೂ ಮಾತನಾಡುತ್ತಾ ನಿಲ್ಲಿ, ನಾನು ರೆಡಿ ಮಾಡುತ್ತೇನೆ. ರೀ, ನನ್ನ ಅಣ್ಣನ ಸಿಹಿಗಿಂತ ಈ ನನ್ನ ಕೆಂದುಟಿಯಿಂದ ನಾನು ನಿಮಗೆ ಸಿಹಿ ಉಣಬಡಿಸಲಿ? ನಿನ್ನಿಷ್ಟನೇ ನನ್ನಿಷ್ಟ. ಸಂಗಾತಿ ಓ ಸಂಗಾತಿ, ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಗಮ್ಮಂತಿ ಓ ಸೇವಂತಿ, ಸಹರಾಮಣಿ ನನ್ನ ಸಹಚಾರಿಣಿ, ನನ್ನ ಎದೆಯಾಳೋ ದೊರೆಸಾನಿ ಸಹಧರ್ಮಿಣಿ, ನರಗಳ ಒಳಗೆ ಸ್ವರಗಳ ಕೊಡುಗೆ, ಒಲವಿನ ಒಡವೆ ನೀಡೋಡು ಭಾಮಾಮಣಿ. ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಗಮ್ಮಂತಿ ಓ ಸೇವಂತಿ. ಪ್ರತಿ ನಿಶ್ವಾಸ ಪುಷ್ಪಾಂಜಲಿ. ಸಾಗರ
ಧ್ವನಿಯೊಳಗೂ ಪ್ರತಿಫಲಿಸುವೆವು. ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಘಮ್ಮಂತಿ ಓ ಸೇವಂತಿ. ಕಂಡಾಗ ನನ್ನೆ ನರಸಿಂಹ, ಆರದ ಗಾಯವಾಗಿ ಕಾಡುತ್ತಿರುವ ಆ ಶಿವಲಿಂಗನ ಹೆಂಡತಿ ಗೌರಿಯನ್ನು ಹೇಗಾದರೂ ಮಾಡಿ ಅವಳಿಗೆ ಸಂಚುಕಾರ ತಂದೊಡ್ಡಲೇಬೇಕು. ಯಾಕೆಂದರೆ ಅಂದು ನಮಗೆ ಮಾಡಿದ ಅವಮಾನ ಸೇಡು ತೀರಿಸಿಕೊಳ್ಳಲೇಬೇಕು. ಅಂದಾಗಲೇ ನಮ್ಮಂತ ಕಲಾನಾಯಕರಿಗೆ ಒಂದು ಕತ್ತು. ಹೌದು ಬದ್ರಿ, ಅಂದು ನಮಗೆ ಮಾಡಿದ ಅವಮಾನ ಸೇಡಿಗಾಗಿ ಹೊಂಚು ಹಾಕಿ ಕಾಯುತ್ತಿರುವ ಈ ಖಳನಾಯಕರ ಸಮಯಕ್ಕೆ ಸರಿಯಾಗಿ ನೆನ್ನೆಯ ಮೇಲೆ ಬುದ್ಧಿಯರೊತ್ತು ಬರುತ್ತಿರುವಳು ಆ ಶಿವಲಿಂಗನ ಹೆಂಡತಿ ಗೌರಿ. ಸಿಕ್ಕ ಸಮಯವನ್ನು ವ್ಯರ್ಥ ಮಾಡದೆ ತುಂಬು ಯೌವನದ ಅಂಗಸುಖ ಸವಿಯಬೇಕೆಂದು ಹಂಗಾಮಿ ನಿಂತಿರುವ ಅವಳ ಅಂಗಸುಖ ಸವಿಯಬೇಕು. ಅಂದಾಗಲೇ ನಮ್ಮಂತ ಖಳನಾಯಕರಿಗೆ ಒಂದು ಕತ್ತು. ನೆಲ್ಲ ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳಬಹುದೇ? ಇದೆಲ್ಲ ತಮಗಾಗಬೇಕು ಸಾವುಕಾರ. ಹೊಲದಲ್ಲಿ ದುಡಿಯುತ್ತಿರುವ ನನ್ನ ಗಂಡನಿಗೆ ಬುದ್ಧಿ ಬೈತಾ ಇದ್ದೀನಿ. ಸಮಯ ವ್ಯರ್ಥ ಮಾಡದೆ ದಾರಿ ಬಿಡೋದನ್ನು ಕಲಿತುಕೊಳ್ಳಬೇಕೆ? ಗೌರಿ, ಈ ಕಲಿಕಾಲದಲ್ಲಿ ಕಲಿಯಬೇಕಾಗಿದ್ದು ಬಹಳವಿದೆ. ಅದನ್ನು ನಿನಗೆ ಕಲಿಸಲು ಬಂದಿರುವ ಮಹಾ ರಸಿಕರು ನಾವು. ರಸಿಕರು? ಹೇ ರಸಿಕರು, ಹೇ ಸಾಹುಕಾರ, ಮಕರಂದ ಹೀರಲು ಈಗೇನು ರೋಡಿನಲ್ಲಿ ಬೇಡ ಹೂವಲ್ಲ. ಅಂದ ಹಾಗೆ ಇಷ್ಟೊಂದು ಹೇಳಬೇಕಾದ್ರೆ ಈ ಹೂವನ್ನು ಧರ್ಮವಂತರ ಬೇಲಿಯಲ್ಲಿ ಬೆಳೆದ ಹೂ ಇದು. ಅಂದ ಹಾಗೆ ಆ ಮಕರಂದ ಸಿಗುವುದು ಎಲ್ಲಿ? ಹೂವು ಸಿಗುವುದು ಎಲ್ಲಿ? ಅದು ನಿಮ್ಮಂತ ಶ್ರೀಮಂತರ ಪ್ರಭೆ. ಗೌರೇ, ಕಾಮವೆಂಬ ಹಸಿವಿನ ದಾಹ ಹೆಚ್ಚಾಗಿ ಬಯಸಿ ಬಂದ ಈ ಶ್ರೀಮಂತರಿಗೆ ನೀನು ಹೊತ್ತು ತಂದಿರುವ ಬುದ್ಧಿಯನ್ನು ಬಳಸಿ ನಮ್ಮ ಕಾಮದಾಹವನ್ನು ಎಂಗಿಸುವ. ಏನಂತೀಯ? ಇಲ್ಲದಿದ್ದರೆ ನೀನು ಅಂದು ಮಾಡಿದ ಅವಮಾನ ಸೇಡಿ ತೀರಿಸಿಕೊಳ್ಳಲು ಹಸಿರಿನಿಂದ ಮೈಮೇಲೆ ಕಚ್ಚಿ ತಿನ್ನಬೇಕಾಗುತ್ತದೆ. ಅದಕ್ಕಾಗಿ ಅವಕಾಶ ಕೊಡಬೇಡ. ಈ ಜೋಡಿ ಸಿಂಹಗಳಿಗೆ ಆಹಾರ ಉಳಿಸುವ. ಏನು? ಕತ್ತಿಗೇನು ಗೊತ್ತು ಕಸ್ತೂರ ವಾಸನೆ. ಆದರೆ ಈ ಬುದ್ಧಿಯನ್ನು ಹೊತ್ತು ತಂದಿರುವನು ನಿಜ. ಆದರೆ ಈ ಬುದ್ಧಿಯನ್ನು ಕಂಡ ನಾಯಿಗೆ ಹಾಕಿ ನಾನು ಹೆಂಗರವನ್ನು ಮಾಡಿಕೊಳ್ಳಲಾರೆ ಸಾಹುಕಾರ. ಈ ಬುದ್ಧಿಯನ್ನು ದೇವರಿಗೆಂದು ಮೀಸಲಾಗಿರುವಿನ ವಿನಃ ನೈವೇದ್ಯವಾಗಿದೆ. ಅಂದ ಮೇಲೆ ಈ ಬುದ್ಧಿಯನ್ನು ಬಿಚ್ಚುವ, ದಾಹವನ್ನು ತೀರಿಸಿಕೊಳ್ಳುವ ಆ ನನ್ನ ಹಕ್ಕು ಧರ್ಮವಂತ ಆ ನನ್ನ ಗಂಡ ಶಿವಲಿಂಗನಿಗೆ ಮಾತ್ರ ಇರುವುದು. ಹುಷಾರಿಂದ ಮಾತನಾಡಿ.
ಧರ್ಮವಂತ ನನ್ನ ಗಂಡನೆಂದು ಸೋಜಿನ ಸೆರಗಿನಲ್ಲಿ ಸಾಲು ಸಾಲು ಮಿತ ಪುರುಷರ ಸಂಘ ಬೆಳೆಸುವ ಈ ಸಮಾಜದಲ್ಲಿ ನಿನ್ನ ಮಾತು ಸರಿ ಕಾಣಲ್ಲ ಗೌರಿ. ಗೌರಿ, ದಾಹ ಹೆಚ್ಚಾದ ಮೇಲೆ ಮನೆಯಲ್ಲಿದ್ದ ಅನ್ನವಾದರೇನು, ಮೀಸಲಾಗಿದ್ದ ನೈವೇದ್ಯವಾದರೇನು, ನಮಗೆರಡೂ ಒಂದೇ. ಹಠಕ್ಕೆ ಮನ ಕಟ್ಟುವುದೇ ಈ ಬಹುದು ಶ್ರೀಮಂತರ ಚಟ. ಏನು ಹಠ ಚಟ? ಶ್ರೀಮಂತರೇ, ಹಠಕ್ಕೆ ಮಠ ಕಟ್ಟುವುದಾದರೆ ಇವಳು ಗೌರಿ ಆಗಿರುವುದಿಲ್ಲ. ನಿಮ್ಮಂತವರಿಗೆ ಸಂಹಾರ ಮಾಡುವ ಹುಡುಗಿ ಆಗಬೇಕಾಗುತ್ತದೆ ಬಲಿಹಸ್ತರ. ಏ ಸಹೋದರ, ಇಲ್ಲಿವರೆಗೂ ಈ ಬುದ್ಧಿಯನ್ನು ನನ್ನ ಗಂಡ ಬಿಟ್ಟರೆ ಮತ್ತೆ ಯಾರಿಗೂ ಮುಖ ಆಗಿಲ್ಲ. ಅಂದ ಹಾಗೆ ನಿಮ್ಮಂತ ಹತ್ತುಗಳಿಂದ ನಾನು ಹೆಂಗರ ಮಾಡಿಕೊಳ್ಳಲೆ? ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಪ್ರಾಣ ಹೋದ್ರೂ ಸಿದ್ಧವಿಲ್ಲ. ನೋಡು, ಈ ವಿಷಯ ಏನಾದ್ರೂ ನನ್ನ ಗಂಡ ನನ್ನ ಮೈದವರಿಗೆ ಗೊತ್ತಾದ್ರ ನಿಮ್ಮನ್ನು ನಡೆದಾರಿಯಲ್ಲಿ ಸಿಡಿದು ಬಿಟ್ಟರು ಬಲಿಹಸ್ತರ. ಎಚ್ಚರ. ಲೇ ಗರ್ವದ ಹೆಣ್ಣೆ, ಬಾಯಿಗೆ ಬಂದಂತೆ ಮಾತನಾಡಿದರೆ ನಿನ್ನ ನ್ಯಾಯಕ್ಕೆ ಸೀಳಿಬಿಟ್ಟೆವು. ಎಚ್ಚರ. ಈ ಹಸಿರು ವನದಲ್ಲಿ ನಿನ್ನನ್ನು ಹೊತ್ತುಕೊಂಡು ಹೋಗಿ ತಪ್ಪಿ ಮುದ್ದಾಡಿದರು. ನಿನ್ನನ್ನು ಬಿಡಿಸಿಕೊಂಡು ಹೋಗುವ ಯಾವ ಬಲಯ ಬೆಳ್ಳೆಯೂ ಇಲ್ಲಿ ಬರುವುದಿಲ್ಲ. ಅಂದಾಗ ನಿನ್ನ ಗಂಡ ಆ ನಿನ್ನ ಮೈದಿನ ಭಯ ನಮಗೆ. ಒಂದು ಹೆಜ್ಜೆ ಮುಂದಿಟ್ಟಿದ್ದಾದ್ರೆ ನನ್ನ ಕೈಯನ್ನು ಕುಡುಗಲಿಂದ ನಿಮ್ಮ ರುದ್ರ ಚಂಡಾಡವನ್ನು ಬಲಿಹಸ್ತರ. ಆದರ ಮಾಡಿ ಮೈ ಮಾರಿಕೊಳ್ಳೋ ಬಂಡ ಹೆಣ್ಣಲ್ಲ ಈ ಗೌರಿ. ಅಂದಾಗೆ ಪತಿ ಇಚ್ಛೆಯಂತೆ ಕಾಲಿನ ಕಡಿಸಿಕೊಂಡ ಮುದ್ದಾಗಿ ಹೆಣ್ಣು ನಾನು. ಮುತ್ತೈದೆ ಎಂಬ 3 ಅಕ್ಷರವನ್ನು ಮುಚ್ಚಿಟ್ಟು ನಿಂದನ ಜೊತೆ ಮಲಗಿ ಮಡಿಲು ತುಂಬಿಕೊಂಡು ಬಂದು ಪತಿಗೆ ವಂಚಿಸುವ ವಯ್ಯಾರ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಮುತ್ತೈದತನವನ್ನು ಸಾರುವ ಹೆಣ್ಣುಗಳಲ್ಲಿ. ಅಂದಾಗ ನಿನ್ನದೇನು ಮಹಾ ಈ ಪುರುಷರ ಸರಳ ಸದಮದಲ್ಲಿ ಸರಿ ಕಾಣಲ್ಲ. ಸಮಯ ವ್ಯರ್ಥ ಮಾಡಬೇಡ. ಏನಂದೆ ನೀನು? ಆ ರಾಮಾಯಣದಲ್ಲಿ ರಾಮನ ಸೀತೆಯ ತಡವಿ ಸರ್ವನಾಶವಾದ. ಅಂದಾಗೆ ದ್ರೋಪದ ಯುಗದಲ್ಲಿ ದ್ರೌಪದಿಯ ತಡವಿ ಕೌರವರ ನಾಶವಾದರು. ಅದರಂತೆ ಅಂದಾಗ ಈ ಕಲಿಯುಗದ ಗರತಿ ನನ್ನನ್ನು ತಡೆದರೆ ಈ ಗರತಿಯ ಶಾಪ ನಿಮಗೆ ತಟ್ಟಲಾರದು. ಗರತಿಯ ಶಾಪ. ಜಗತ್ತಿನಲ್ಲಿರುವ ಹೆಣ್ಣುಗಳೆಲ್ಲ ಗರತಿಯರಾದರೆ ನಮ್ಮಂತ ಮಿತ ಪುರುಷರ ಕಾಮ ದಾಹವನ್ನು ಹೆಂಗಿಸುವವರಾರ? ಇಷ್ಟಕ್ಕೂ ನೀನೇನು ದ್ರೌಪದಿಯಲ್ಲ. ಕೂಗಿ ಕರೆದರೆ ನಿನ್ನ ಶ್ರೀಕೃಷ್ಣ ಪರಮಾತ್ಮ ಓಡೋಡಿ ಬರಲಿಕ್ಕೆ. ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡ. ಸಾಚನ ನಿಲ್ಲಿಸಲೇ ಕಾಮುಕರ
ಬಂದರೆ ಇವನು ಕಾಮಧೇನು, ಕರ್ಮದಿಂದ ಬಂದರೆ ಇವನು ನಿಮ್ಮ ಪಾಲಿಗೆ ಯಮಧರ್ಮ. ಇನ್ನು ತ್ವರೆದಕ್ಕೆ ನಿಂತು ಹಣೆಗೆ ರಕ್ತ ಸಿಂಧೂರ ಇಟ್ಟು ನಿಂತರೆ ನಿಮ್ಮ ಪಾಲಿಗೆ ಯಮಧರ್ಮ. ಭಾರ್ಗವನೆಂಬ ಸ್ವರ್ಗ ಸುಖ ಅನುಭವಿಸುತ್ತಿರುವಾಗ ಲಗ್ಗೆ ಇಟ್ಟು ನಮ್ಮ ಸಂತೋಷವನ್ನು ಹಾಳು ಮಾಡಿದೆಯಲ್ಲ. ಇದರ ಸೇಡಿಗಾಗಿ ಮಿಡಿನಾಗರದಂತೆ ವಂಚು ಹಾಕಿ ಸಂಚು ಮಾಡಿ ಸಾವಿನ ಮನೆಗೆ ಹಾಕದಿದ್ದರೆ ಇವರು ಸಾವನ್ನೇ ಸೃಷ್ಟಿಸುವ ಸೃಷ್ಟಿಕರ್ತರೇ ಅಲ್ಲ. ಲೇ ಬ್ರಹ್ಮ, ಸಾವಿಗಂಜಿ 3 ದಿನ ಬದುಕುವ ಇದೆಯಲ್ಲ ಈ ಭಾರ್ಗವ. ಹುಲಿಯಂತೆ ನುಗ್ಗಿ ವೈರಿಗಳ ಬಿಸಿ ರಕ್ತವನ್ನು ಕುಡಿದು 3 ದಿನ ಬದುಕುವ ಗಂಡ ಬೇರುಂಡ. ಲೇ ಭಾರ್ಗವ, ನಿನ್ನಂತ ಗಂಡ ಬೇರು ನನ್ನ ರುಂಡ ಚಂಡಾಡಿ ದುಡ್ಡಿನ ಬಲತ್ಕಾರದಿಂದ ಅನಾಥ ಶವವನ್ನಾಗಿ ಮಾಡಿ ಸುಟ್ಟು ಬರುವ ಶ್ರೀಮಂತರು ನಾವು. ಶ್ರೀಮಂತರೇ, ನಿಮ್ಮಂತ ಸಮಾಜಗಾರರು ಹುಟ್ಟಿಕೊಂಡು ವಿಶ್ವಶ್ರೇಷ್ಠವಾದ ಭಾರತೀಯ ಸಂಪ್ರದಾಯದ ಸರ್ವನಾಶ ಮಾಡಿ ನಿಮ್ಮಂತ ಕೊಲೆಗಡಕ ರಕ್ತ ಮಾಂಸವನ್ನು ರಕ್ತ ಬೀಜಾಸುರನ್ನು ಒಟ್ಟುಗೂಡಿಸಿ ಸುಟ್ಟು ಹಾಕಿದಾಗಲೇ ಈ ಸಮಾಜ ಹಾಗೂ ಭಾರತಾಂಬೆ ನೆಮ್ಮದಿಯಿಂದ ಬದುಕಲು ಸಾಧ್ಯ. ಏ ಭಾರ್ಗವ, ನಿಮ್ಮಂತ ದುರಂಕಾರಿಗಳಿಗೆ ಭದ್ರ ಗುಲಾಮಿ ಈ ರುದ್ರರು. ಆದರೆ ನಿಮ್ಮಂತ ನಾಯಕರಿಗೆ ಸಂಹರಿಸಿದರೆ ರಕ್ತ ಬೀಜಾಸುರರಂತೆ ಮತ್ತೆ ಹುಟ್ಟಿ ಬರುವ ಖತರ್ನಾಕ್ ಖಳನಾಯಕರ ವಂಶ ನಮ್ಮದು. ಲೇ ಭಾರ್ಗವ, ಭಾರತಾಂಬೆಯ ಮಡಿಲಲ್ಲಿ ಸಾವಿರ ಸುಳ್ಳು ಹೇಳಿ ಬದುಕುವ ರಾಜಕಾರಣಿಗಳಿಗಿಲ್ಲಿದೆ ಸನ್ಮಾನ. ಇನ್ನು ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆಯನ್ನು ವಂಚಿಸಿ ಬದುಕುವುದೇ ಇಲ್ಲಿ ರಾಜ. ಹಸಿದ ಬಡವರ ಒಡಲನ್ನು ಕಿತ್ತು ತಿನ್ನುವವನೇ ಇಲ್ಲಿ ಶ್ರೀಮಂತ. ಈ ಧರ್ಮದ ಧರೆಯಲ್ಲಿ, ಈ ಧರ್ಮದ ಕಾಲಘಟ್ಟದಲ್ಲಿ ಧರ್ಮಕ್ಕೆ ಬೆಲೆ ಇಲ್ಲ ಎಂದು ಸಾರಿ ಹೇಳಿದೆ ಈ ಭಾರತಾಂಬೆ ಇತಿಹಾಸ. ಸಾರಿ ಹೇಳುವ ಇತಿಹಾಸವನ್ನು ಬದಲಿಸುವ ನಿಮ್ಮಂತ ಸಮಾಜಘಾತಕರನ್ನು ಒಟ್ಟುಗೂಡಿಸಿ, ನಿಮ್ಮಂತ ಶ್ರೀಮಂತ ರಾಜರನ್ನು ಒಟ್ಟುಗೂಡಿಸಿ ಸಂಪತ್ತ ಸಮೇತ ಒಟ್ಟುಗೂಡಿಸಿ ಸುಟ್ಟು ಹಾಕಿದಾಗಲೇ ಈ ಸಮಾಜ ಹಾಗೂ ಭಾರತಾಂಬೆ ನೆಮ್ಮದಿಯಿಂದ ಬದುಕಲು ಸಾಧ್ಯ. ನೋಡಿ, ಸುಮ್ಮನೆ ಈ ಭಾರ್ಗವನ ಗಳಿಗೆ ಸಾಯಬೇಡಿ. ಏ ಭಾರ್ಗವ, ನಿಮ್ಮಂಥ ದುರಂಕಾರಿಗಳಿಗೆ ಭದ್ರ ಬುನಾದಿ ಈ ರುದ್ರರು. ಆದರೆ ನಮ್ಮೆದುರು ದುರಂಕಾರದ ಮಾತುಗಳನ್ನಾಡಿದರೆ ದುರ್ಸಪ್ರವಾಗಿ ಕಾಡಿ ಚಿತೆಯಲ್ಲಿ ಅಗ್ನಿಕುಂಡರು ನಾವು. ಅಗ್ನಿಕುಂಡ ನಿಮ್ಮಂತ ಅಗ್ನಿಕುಂಡಕ್ಕೆ ತಣ್ಣೀರು ಎರಚಿ ಭ್ರಷ್ಟಾಚಾರದಿಂದ ಕಟ್ಟಿದ ಭದ್ರ ಪುರಾದಿಯನ್ನು ಚಿತ್ರ ಮಾಡುವ ಶ್ರೀಗುಂಡಿಯವನು. ನಿಮ್ಮಂತ ಕ್ರೂರ ನೆಲೆ ಹುಡುಕಿ ಬೇಟೆಯಾಡುವ ರಣವೀರ ಈ ಬೇಟೆಗಾರ.
ರಣಧೀರ ಸೂರಕನ ನಿಮ್ಮ ಸರವೇಗದಲ್ಲಿ ಬಂದು ಸಂಹಾರ ಮಾಡಿದಿರಿ. ಇವನು ಮುಂದೆ ಕವಿ ರಚಿಸುತ್ತಿರುವ ಜಗಮೆಚ್ಚಿನ ವೀರ ಸಾಮ್ರಾಜ್ಯದಲ್ಲಿ ಹುಟ್ಟಿ ಬಂದು ಇತಿಹಾಸದಲ್ಲಿಯೇ ಖಳನಾಯಕನೆಂಬ ಹೆಸರಿನಲ್ಲಿ ನಿಮ್ಮಂಥವರಿಗೆ ಪ್ರತೀಕಾರ ತಂದೊಡ್ಡುವ ಖಳನಾಯಕರು ನಾವು. ಲೇ ಭಾರ್ಗವ, ಜಗಮೆಚ್ಚಿದ ವೀರ ಸಾಮ್ರಾಜ್ಯದಲ್ಲಿ ಶ್ರೀಮಂತರಾಗಿ ಬಂದು ನಿಮ್ಮಂಥ ಖಳನಾಯಕರನ್ನು ಕಾಡಿದಾಗ ಮಾತ್ರ ನಮ್ಮಂಥ ಶ್ರೀಮಂತರಿಗೆ ಒಂದು ಬೆಲೆ, ಈ ಸಮಾಜಕ್ಕೆ ಒಂದು ರಂಗಕಲೆ ಅಲ್ಲಿಯವರೆಗೂ ಸಿಗುವುದಿಲ್ಲ ನಮ್ಮಂಥ ನಾಯಕರಿಗೆ ಬೆಲೆ. ಬರುತ್ತೇನೆ. ಹೋಗ್ರಿ, ಮುಂದೆ ಕವಿ ರಚಿಸುತ್ತಿರುವ ಜಗಮೆಚ್ಚಿದ ವೀರ ಸಾಮ್ರಾಜ್ಯದಲ್ಲಿ ನಿಮ್ಮಂತವರಿಗೆ ಎಡವರಿಗೆ ಕಟ್ಟಲು ವೀರ ಸಾಮ್ರಾಟರಾಗಿ ಬಂದು ನಿಮ್ಮಂತವರನ್ನು ಶತ್ರುಗಳನ್ನು ಸರ್ವನಾಶ ಮಾಡಿ ಮಿತ್ರ ಸಮಾಜವನ್ನು ಕಟ್ಟುತ್ತೇವೆ. ಅದೇ ವೀರ ಸಾಮ್ರಾಟ ಕೊಡುವ ಅಂತಿಮ ಪುಟ. ಅಂದಾಗಿ ಏಸ್ಗೆ ಮೇಲೆ ಕಲ್ಲು ಎಸೆದು ಮುಖಕ್ಕೆ ಸಿಡಿಸಿಕೊಳ್ಳಬಾರದು. ನೋಡಮ್ಮ, ಇಂಥ ರಾಕ್ಷಸರಿಂದ ಕಾಪಾಡಿ ಎಂದು ಚೀರಿಕೊಳ್ಳುವ ಬದಲು ಶಿರ ಕತ್ತರಿಸುವ ದುರ್ಗಿಯಾಗಬೇಕಮ್ಮ. ಆವಾಗ ಇಂಥವರಿಗೆ ಮರ್ಯಾದೆ ಸಿಗುವುದು. ನೋಡಪ್ಪ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದೆ. ಸದಾ ನಾನು ನನಗೆ ಚಿರುಣಿಯಾಗಿದ್ದೀನಿ. ನೋಡಮ್ಮ, ನಿಮ್ಮಂತವರ ಸಂಕಟಕ್ಕೆ ಭಾಗಿಯಾಗಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ತಾಯಿ. ಇಂಥವರ ಸೆದೆ ಬಡಿಯುವ ಸಮಯಕ್ಕಾಗಿ ಕಾಯ್ದಿರುವೆ. ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಕಾಪಾಡಲಿಕ್ಕೆ ಹೊರಟ ನಿನಗೆ ಯಾವಾಗಲೂ ಜಯವಾಗಲಿ. ಅಂದ ಹಾಗೆ ನನಗೆ ಹೊತ್ತಾಯ್ತು, ನಾನು ಬರ್ತೀನಪ್ಪ. ಯಾಕಂದ್ರೆ ನನ್ನ ಗಂಡನಿಗೆ ಬುದ್ಧಿ ಹೋಯ್ಬೇಕು. ನಾ ಇನ್ನು ಬರ್ತೀನಿ. ಆಯ್ತಮ್ಮ. ಲೇ ಬ್ರಹ್ಮ, ಹೋಗಲೇ ಹೋಗು. ಮಾತಿಗೊಮ್ಮೆ ನಾನು ಸಿರಿ ಸಂಪತ್ತನ್ನು ಹೊಂದಿರುವೆನೆಂದು ಜಂಬ ಕೊಚ್ಚಿಕೊಳ್ಳುತ್ತಿರುವ ಮಗನೇ, ನೋಡ್ತಾ ಇರು. ಆ ಸಂಪತ್ತನ್ನು ಸಮಯ ನೋಡಿ ಅಹಮ್ಮಿನಿಂದ ಮೆರೆಯುತ್ತಿರುವ ನಿನ್ನನ್ನು